ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಡಾದಿಂದ 14 ಸೈಟ್ಗಳನ್ನು ಪಡೆದ ವಿಚಾರ ಆಗಿರಲಿ, ಅದಕ್ಕಿಂತ ದೊಡ್ಡ ಪ್ರಕರಣ ಇಲ್ಲಿದೆ ನೋಡಿ ಅಂತ ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ರು. ಏನದು ಕೇಳಿಸ್ಕೊಳ್ಬೇಕು. ನಾನು ಅದಕ್ಕೆ ಹೇಳಿದ್ದು, ಚಾಮುಂಡೇಶ್ವರಿ ತಾಯಿಗೆ ಪಾಪ ಈಗೋಗಿ ಕೈ ಮುಗಿದು ಕುಂಕುಮ ಇಟ್ಕೊತಾ ಇದ್ದೀರಿ ರೆಗ್ಯುಲರಾಗಿ ಆ ತಾಯಿ ರಕ್ಷಣೆ ಪಡೀಲಿಕ್ಕೆ. ಅದಕ್ಕೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಎಂದೆ. ಇದು ಆ ಎಮ್ಮ ತಗೊಳ್ಳೋಕ್ಕೆ ಬರೋಲ್ಲ ಸೈಟ್ನ, ಅಕ್ವೈರ್ ಆಗಿರೋ ಲ್ಯಾಂಡ್ ಇದು. ಜಾಗವೇ ಇಲ್ಲ ಅಲ್ಲಿ. ಸೀರೀಸ್ ಆಫ್ ಅಫೆನ್ಸ್ ಇದೆ ಇದರಲ್ಲಿ, ತೆಗೆದಿದ್ದೀನಿ. ಅದಕ್ಕೇ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ. ಇನ್ನೂ ಇದೆ, ಇನ್ನೂ 2 ಪ್ರಕರಣ ಇದೆ. ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ 14, ಅಯ್ಯೋ ನಾವು ಬೇಡ ನಾವು ತಗೊಂಬಿಡಿ ನೀವು ಅಂತ ಹೇಳಿ, ಅದಕ್ಕೆ ಈಗ ಇದು ಕೊಟ್ಟಿದ್ದೀನಿ. ಇದೇನು ಮಾಡ್ತೀರಿ ಹೇಳಿ ಅಂತ, ಸತ್ಯ ಹೇಳಿ ಇದೇನಾಗಿದೆ ಅಂತ. ಕೃಷ್ಣ ಬೈರೇಗೌಡ್ರೆ ಭಾಳ ನೀವು ಮೇಧಾವಿ ಅಲ್ವಪ್ಪ, ತಗೊಂಡೊಂದ್ಸಲ ನೋಡಿ. ಕುಮಾರಸ್ವಾಮಿ ಹೇಳಿದ ಮಾತನ್ನು 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನಿಂಗ ಎನ್ನುವಾತ ಆ ಜಾಗವನ್ನು ಕೊಟ್ಟಿರ್ತಾನೆ, ಆತನಿಗೆ ದುಡ್ಡು ಕೂಡ ಕೊಟ್ಟಿರ್ತಾರೆ. ಆತ 1994 ಸತ್ತೋಗ್ಬಿಡ್ತಾನೆ. 1994 ಸತ್ತೋಗ್ಬಿಡ್ತಾನೆ. ಆ ಜಾಗ ಯಾರ್ದಾಯಿತು? ಮೂಡಾದಾಯಿತು. ಮೂಡ 2001 ಏನು ಮಾಡುತ್ತೆ? ಸೈಟ್ ಮಾಡಿ ಮಾರಾಟ ಮಾಡುತ್ತೆ. 97 ಈ ಪ್ರಕ್ರಿಯೆ ಶುರುವಾಗುತ್ತೆ, ಭೂಸ್ವಾಧೀನ ಪ್ರಕ್ರಿಯೆ. ಇದೆಲ್ಲ ಕೂಡ ನೋಡಿ, ನಿಂಗಾನವರು ಕೊಟ್ಟು ಆ ದುಡ್ಡು ತಗೊಂಡು ಮೂಡ ಕೊಟ್ಟು ಸತ್ತೋಗ್ಬಿಡ್ತಾನೆ. ಅದು ಮೂಡ ಆಸ್ತಿ ಆಯಿತು. 97 ನಾಟಕ ಶುರುವಾಗುತ್ತೆ ಇಲ್ಲಿ. ಅದನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದು, ಇದು ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ನಡುವಿನ ಆಟನ. 2001 ಮೂಡ ಗೊತ್ತಿರೋದಿಲ್ಲ, ಮೂಡ ಸೈಟ್ ಮಾಡಿ ಹಂಚಿರುತ್ತೆ. 2004 ಅದು ಈ ಕಡೆಯಿಂದ ಬೇರೆ ಮಾಡ್ತಾರೆ. 97 ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದು, 2004 ದೇವರಾಜಿಂದ ಇವರು ಪಡ್ಕೊಳ್ಳೋದು, 2005 ಅವರನ್ನು ಕರ್ಕೊಂಬಂದುಬಿಟ್ಟು ಕೃಷಿ ಭೂಮಿ ಅಂತೇಳಿ ಬರ್ಕೊಳ್ಳೋದು. ಕೃಷಿ ಭೂಮಿ ಅಂತ ಬರ್ಕೊಂಡ ನಂತರ ಮತ್ತೆ ಆಲ್ರೆಡಿ ಏನು ವಸತಿ ಉದ್ದೇಶದ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ ಬರ್ಕೊಳ್ಳೋದು. ಆಮೇಲೆ ಕೃಷಿ ಭೂಮಿ ಅಂತ ಬರ್ಕೊಂಡ ನಂತರ ಮತ್ತೆ ವಸತಿ ಭೂಮಿ ಅಂತ ಮಾಡೋದು. ಆಮೇಲೆ 2010ಕ್ಕೆ ಪಾರ್ವತಿಯವರಿಗೆ ಅದನ್ನು ದಾನ ಕೊಡೋದು. 2014ಕ್ಕೆ ಪಾರ್ವತಿಯವರು ನನಗೆ ಸೈಟ್ ಕೊಡಿ ಅಂತ ಕೇಳೋದು. ಕುಮಾರಸ್ವಾಮಿ ಅದನ್ನು ಹೇಳ್ತಾ ಇದ್ದಾರೆ, ನೀವು ಆ ಜಾಗ ಮೂಡಾದ ಜಾಗಕ್ಕೆ ನೀವು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇದನ್ನೆಲ್ಲ ಮಾಡಿದ್ದೀರಿ ಅಂತ. ರಾಜಕೀಯ ಆರೋಪ ಏನು? ಇದೆಲ್ಲ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಕುಮ್ಮಕ್ಕು ಇದೆ, ಸಿದ್ದರಾಮಯ್ಯನವರ ಏನು ಆರ್ಡ್ರ್ ಇದೆ ಅನ್ನೋಂಥ ರೀತಿಯಲ್ಲಿ. ಯಾಕೆಂದರೆ ಆ ಎಲ್ಲ ಕಾಲಘಟ್ಟದಲ್ಲಿ ಅವರು DCM ಆಗಿದ್ದರು, CM ಆಗಿದ್ದರು. ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. CM ಸಿದ್ದರಾಮಯ್ಯನವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಇದು ಸತ್ಯವೇ ಆಗಿದ್ದರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಸಿಕ್ಕಾಕೋತಾರೆ, ನಂಬರ್ 1. ಆದರೆ ಈಗ ED ಬಂದಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಮಾಡುವಂಥ ಬಹುತೇಕ ಸಾಧ್ಯತೆ ಇದೆ. 387 ಕೋಟಿ. ಈಗ ಒಂದು ವೇಳೆ 387 ಕೋಟಿಯಲ್ಲಿ ಏನಾದರೂ ಅರೆಸ್ಟ್ ಆದರೆ CM ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಬಿಡೋದಿಲ್ಲ, ಅರೆಸ್ಟ್ ಆದರೆ ಬಿಡೋದಿಲ್ಲ. ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ. ಯಾಕಂದರೆ ಅದು ಹೇಮಂತ್ ಸೊರೇನು ಅವರ ಪಾರ್ಟಿ JMM ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರೇ ಹೆಡ್ಡು ಅಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಥರ ಅವರೇ ಹೆಡ್ ಅಲ್ಲ. ಅಲ್ಲಿ ಹೈಕಮಾಂಡ್ ಕೇಳುತ್ತೆ. ಒಂದು ವೇಳೆ ಕೆಳಗಿಳಿದ್ರೆ ಯಾರೆಲ್ಲ ರೇಸಲ್ಲಿದ್ದಾರೆ? ಬಂಡೆಗೆ ಸಿದ್ದು ಶಾಕ್ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದೆಯಾಗಿದ್ದರೆ, ಒಂದು ವೇಳೆ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಎಲ್ಲರಿಗಿಂತ ಮುಂದೆ ಇರೋದು DK ಶಿವಕುಮಾರ್, 2 ಮಾತಿಲ್ಲ. DKಶಿ CM ಕನಸಿಗೆ ಸಿದ್ದು ಆಪ್ತರೇ ಮೊದಲ ಸವಾಲು ಹಾಕ್ತಾರೆ. CM ಆಪ್ತರ ವಲಯದಲ್ಲಿ 2 ಪ್ರಮುಖರಿದ್ದಾರೆ, ಒಂದು MB ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಜಮೀರ್ ಅಹ್ಮದ್ ಖಾನ್, ತಿಮ್ಮಾಪುರ, ಜಾರ್ಜ್, MB ಪಾಟೀಲ್, ಗುಂಡ್ರಾವ್, ರಾಜಣ್ಣ, ಚೆಲುವರಾಯಸ್ವಾಮಿ, ಮಹದೇವಪ್ಪ, K ವೆಂಕಟೇಶ್, ಭೈರತಿ ಸುರೇಶ್ ಪ್ರಮುಖರು. DKಶಿಗೂ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರೆ. ಹಾಗಿದ್ರೆ DKಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಣ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನಷ್ಟೇ DKಶಿ ಕೂಡ ಕಾರಣರು. ಫಲಿತಾಂಶ ಬಂದಾಗ DKಶಿ ಒಂದು ಹೇಳಿಕೆ ಕೊಟ್ಟಿದ್ದರು, ನಾನು ಮಾಡಿರುವ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳ್ತೀನಿ ಅಂತ. ಕೂಲಿ ಕೇಳುವ ದಿನ ಬಂದಿದೆಯಾ? ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ನಮ್ಮ ಸಮಿಟ್ನಲ್ಲಿ ಹೇಳಿದರು, ಮುಖ್ಯಮಂತ್ರಿ ಆಗೋದು ಡಿಲೇ ಆಗಬಹುದು, ಆದರೆ ಡಿನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಲಿ ಸಿಕ್ಕರೂ ಕೂಡ ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರಾ? ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ,
ಮೂಡ ಹಗರಣದ 14 ಸೈಟಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ಸುತ್ತುಕೊಳ್ಳುವ ಸಾಧ್ಯತೆ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ, ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಆದರೆ ಇನ್ನೊಂದು ಇಡಿ ಕೇಸ್ ಹಾಕಿದೆಯಲ್ಲ, ಅದರಲ್ಲಿ 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡಿ ಎಂಟ್ರಿ ಕೊಟ್ಟರೆ ಸಿದ್ದರಾಮಯ್ಯನವರು ಬಂಧನ ಆಗುವಂಥ ಸಾಧ್ಯತೆ ಬಂದರೆ ಇವರೆಲ್ಲ ರೇಸಿಗೆ ಬಂದು ಬಿಡ್ತಾರೆ. ಏನೋ CM ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಡಾದಿಂದ 14 ಸೈಟ್ಗಳನ್ನು ಪಡೆದ ವಿಚಾರ ಆಗಿರಲಿ, ಅದಕ್ಕಿಂತ ದೊಡ್ಡ ಪ್ರಕರಣ ಇಲ್ಲಿದೆ ನೋಡಿ ಅಂತ ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ರು. ಏನದು ಕೇಳಿಸ್ಕೊಳ್ಬೇಕು. ನಾನು ಅದಕ್ಕೆ ಹೇಳಿದ್ದು, ಚಾಮುಂಡೇಶ್ವರಿ ತಾಯಿಗೆ ಪಾಪ ಈಗೋಗಿ ಕೈ ಮುಗಿದು ಕುಂಕುಮ ಇಟ್ಕೊತಾ ಇದ್ದೀರಿ ರೆಗ್ಯುಲರಾಗಿ ಆ ತಾಯಿ ರಕ್ಷಣೆ ಪಡೀಲಿಕ್ಕೆ. ಅದಕ್ಕೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಎಂದೆ. ಇದು ಆ ಎಮ್ಮ ತಗೊಳ್ಳೋಕ್ಕೆ ಬರೋಲ್ಲ ಸೈಟ್ನ, ಅಕ್ವೈರ್ ಆಗಿರೋ ಲ್ಯಾಂಡ್ ಇದು, ಜಾಗವೇ ಇಲ್ಲ ಅಲ್ಲಿ. ಸೀರೀಸ್ ಆಫ್ ಅಫೆನ್ಸ್ ಇದೆ ಇದರಲ್ಲಿ, ತೆಗೆದಿದ್ದೀನಿ. ಅದಕ್ಕೇ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ. ಇನ್ನೂ ಇದೆ, ಇನ್ನೂ 2 ಪ್ರಕರಣ ಇದೆ. ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ 14, ಅಯ್ಯೋ ನಾವು ಬೇಡ ನಾವು ತಗೊಂಬಿಡಿ ನೀವು ಅಂತ ಹೇಳಿ, ಅದಕ್ಕೆ ಈಗ ಇದು ಕೊಟ್ಟಿದ್ದೀನಿ, ಇದೇನು ಮಾಡ್ತೀರಿ ಹೇಳಿ ಅಂತ. ಸತ್ಯ ಹೇಳಿ ಇದೇನಾಗಿದೆ ಅಂತ. ಕೃಷ್ಣಬೈರೇಗೌಡ್ರೆ ಭಾಳ ನೀವು ಮೇಧಾವಿ ಅಲ್ವಪ್ಪ, ತಗೊಂಡೊಂದು ಸಲ ನೋಡಿ. ಕುಮಾರಸ್ವಾಮಿ ಹೇಳಿದ ಮಾತನ್ನು 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನಿಂಗ ಎನ್ನುವಾತ ಆ ಜಾಗವನ್ನು ಕೊಟ್ಟಿರ್ತಾನೆ, ಆತನಿಗೆ ದುಡ್ಡು ಕೂಡ ಕೊಟ್ಟಿರ್ತಾರೆ. ಆತ 1994 ಸತ್ತೋಗ್ಬಿಡ್ತಾನೆ. 1994 ಸತ್ತೋಗ್ಬಿಡ್ತಾನೆ. ಆ ಜಾಗ ಯಾರ್ದಾಯಿತು? ಮೂಡಾದಾಯಿತು. ಮೂಡ 2001 ಏನು ಮಾಡುತ್ತೆ? ಸೈಟ್ ಮಾಡಿ ಮಾರಾಟ ಮಾಡುತ್ತೆ. 97 ಈ ಪ್ರಕ್ರಿಯೆ ಶುರುವಾಗುತ್ತೆ, ಭೂಸ್ವಾಧೀನ ಪ್ರಕ್ರಿಯೆ. ಇದೆಲ್ಲ ಕೂಡ ನೋಡಿ, ನಿಂಗಾನವರು ಕೊಟ್ಟು ಆ ದುಡ್ಡು ತಗೊಂಡು ಮೂಡ ಕೊಟ್ಟು ಸತ್ತೋಗ್ಬಿಡ್ತಾನೆ. ಅದು ಮೂಡ ಆಸ್ತಿ ಆಯಿತು. 97 ನಾಟಕ ಶುರುವಾಗುತ್ತೆ ಇಲ್ಲಿ. ಅದನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದು, ಇದು ದೇವರಾಜು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ನಡುವಿನ ಆಟನ. 2001 ಮೂಡ ಗೊತ್ತಿರೋದಿಲ್ಲ, ಮೂಡ ಸೈಟ್ ಮಾಡಿ ಹಂಚಿರುತ್ತೆ. 2004 ಅದು ಈ ಕಡೆಯಿಂದ ಬೇರೆ ಮಾಡ್ತಾರೆ. 97 ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದು, 2004 ದೇವರಾಜಿಂದ ಇವರು ಪಡ್ಕೊಳ್ಳೋದು, 2005 ಅವರನ್ನು ಕರ್ಕೊಂಬಂದ್ಬಿಟ್ಟು ಕೃಷಿ ಭೂಮಿ ಅಂತೇಳಿ ಬರ್ಕೊಳ್ಳೋದು. ಕೃಷಿ ಭೂಮಿ ಅಂತ ಬರ್ಕೊಂಡ ನಂತರ ಮತ್ತೆ ಆಲ್ರೆಡಿ ಏನು ವಸತಿ ಉದ್ದೇಶದ ಭೂಮಿಯನ್ನು ಕೃಷಿ ಭೂಮಿ ಅಂತೇಳಿ ಬರ್ಕೊಳ್ಳೋದು. ಆಮೇಲೆ ಕೃಷಿ ಭೂಮಿ ಅಂತ ಬರ್ಕೊಂಡ ನಂತರ ಮತ್ತೆ ವಸತಿ ಭೂಮಿ ಅಂತ ಮಾಡೋದು. ಆಮೇಲೆ 2010 ಪಾರ್ವತಿಯವರಿಗೆ ಅದನ್ನು ದಾನ ಕೊಡೋದು. 2014 ಪಾರ್ವತಿಯವರು ನನಗೆ ಸೈಟ್ ಕೊಡಿ ಅಂತ ಕೇಳೋದು. ಕುಮಾರಸ್ವಾಮಿ ಅದನ್ನು ಹೇಳ್ತಾ ಇದ್ದಾರೆ, ನೀವು ಆ ಜಾಗ ಮೂಡಾದ ಜಾಗಕ್ಕೆ ನೀವು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇದನ್ನೆಲ್ಲ ಮಾಡಿದ್ದೀರಿ ಅಂತ. ರಾಜಕೀಯ ಆರೋಪ ಏನು? ಇದೆಲ್ಲ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಕುಮ್ಮಕ್ಕು ಇದೆ, ಸಿದ್ದರಾಮಯ್ಯನವರ ಏನು ಆರ್ಡ್ರ್ ಇದೆ ಅನ್ನೋಂಥ ರೀತಿಯಲ್ಲಿ. ಯಾಕಂದರೆ ಆ ಎಲ್ಲ ಕಾಲಘಟ್ಟದಲ್ಲಿ ಅವರು DCM ಆಗಿದ್ದರು, CM ಆಗಿದ್ದರು. ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. CM ಸಿದ್ದರಾಮಯ್ಯನವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಮಾಡಬೇಕಾಗತ್ತೆ. ಇದು ಸತ್ಯವೇ ಆಗಿದ್ದರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಸಿಕ್ಕಾಕೋತಾರೆ, ನಂಬರ್ 1. ಆದರೆ ಈಗ ಇಡಿ ಬಂದಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಮಾಡುವಂಥ ಬಹುತೇಕ ಸಾಧ್ಯತೆ ಇದೆ. 387 ಕೋಟಿ. ಈಗ ಒಂದು ವೇಳೆ 387 ಕೋಟಿಯಲ್ಲಿ ಏನಾದರೂ ಅರೆಸ್ಟ್ ಆದರೆ CM ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಯಾಕಂದರೆ ಹೈಕಮಾಂಡ್ ಬಿಡೋದಿಲ್ಲ, ಅರೆಸ್ಟ್ ಆದರೆ ಬಿಡೋದಿಲ್ಲ. ಅರೆಸ್ಟ್ ಆದರೆ ಕೆಳಗಿಳಿಸ್ತಾರೆ. ಯಾಕಂದರೆ ಅದು ಹೇಮಂತ್ ಸೊರೇನು ಅವರ ಪಾರ್ಟಿ JMM ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅವರೇ ಹೆಡ್ಡು ಅಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಥರ ಅವರೇ ಹೆಡ್ ಅಲ್ಲ. ಅಲ್ಲಿ ಹೈಕಮಾಂಡ್ ಕೇಳುತ್ತೆ. ಒಂದು ವೇಳೆ ಕೆಳಗಿಳಿದ್ರೆ ಯಾರೆಲ್ಲ ರೇಸಲ್ಲಿದ್ದಾರೆ? ಬಂಡೆಗೆ ಸಿದ್ದು ಶಾಕ್ ಕೊಡ್ತಾರಾ? ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದೆಯಾಗಿದ್ದರೆ ಒಂದು ವೇಳೆ ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಎಲ್ಲರಿಗಿಂತ ಮುಂದೆ ಇರೋದು DK ಶಿವಕುಮಾರ್, 2 ಮಾತಿಲ್ಲ. DKಶಿ CM ಕನಸಿಗೆ ಸಿದ್ದು ಆಪ್ತರೇ ಮೊದಲ ಸವಾಲು ಹಾಕ್ತಾರೆ. CM ಆಪ್ತರ ವಲಯದಲ್ಲಿ 2 ಪ್ರಮುಖರಿದ್ದಾರೆ, ಒಂದು MB ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಜಮೀರ್ ಅಹ್ಮದ್ ಖಾನ್, ತಿಮ್ಮಾಪುರ, ಜಾರ್ಜ್, MB ಪಾಟೀಲ್, ಗುಂಡ್ರಾವ್, ರಾಜಣ್ಣ, ಚೆಲುವರಾಯಸ್ವಾಮಿ, ಮಹದೇವಪ್ಪ, K ವೆಂಕಟೇಶ್, ಭೈರತಿ ಸುರೇಶ್ ಪ್ರಮುಖರು. DKಶಿಗೂ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರೆ. ಹಾಗಿದ್ರೆ DKಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಣ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನಷ್ಟೇ DKಶಿ ಕೂಡ ಕಾರಣರು. ಫಲಿತಾಂಶ ಬಂದಾಗ DKಶಿ ಒಂದು ಹೇಳಿಕೆ ಕೊಟ್ಟಿದ್ದರು, ನಾನು ಮಾಡಿರುವ ಕೆಲಸಕ್ಕೆ ಹೈಕಮಾಂಡ್ ಬಳಿ ಕೂಲಿ ಕೇಳ್ತೀನಿ ಅಂತ. ಕೂಲಿ ಕೇಳುವ ದಿನ ಬಂದಿದೆಯಾ?
ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಿದರು. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ನಮ್ಮ ಸಮಿಟ್ನಲ್ಲಿ ಹೇಳಿದರು, ಮುಖ್ಯಮಂತ್ರಿ ಆಗೋದು ಡಿಲೇ ಆಗಬಹುದು, ಆದರೆ ಡಿನೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಕೂಲಿ ಸಿಕ್ಕರೂ ಕೂಡ ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರಾ? ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಡಾ ಹಗರಣದ 14 ಸೈಟಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜುಗೆ ಸುತ್ತುಕೊಳ್ಳುವ ಸಾಧ್ಯತೆ ನನಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಆದರೆ ಇನ್ನೊಂದು ಇಡಿ ಕೇಸ್ ಹಾಕಿದೆಯಲ್ಲ, ಅದರಲ್ಲಿ 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡಿ ಎಂಟ್ರಿ ಕೊಟ್ಟರೆ ಸಿದ್ದರಾಮಯ್ಯನವರು ಬಂಧನ ಆಗುವಂಥ ಸಾಧ್ಯತೆ ಬಂದರೆ ಇವರೆಲ್ಲ ರೇಸಿಗೆ ಬಂದು ಬಿಡ್ತಾರೆ.